ಆರಾಧನಾ ಸಮಯ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಮತ್ತೊಂದು ಹೊಸ ದಿನದ ಎಡೆಗೆ, ಹೊಸ ವಾರದ ಎಡೆಗೆ ನಮ್ಮನ್ನು ನಡೆಸಿದ್ದಿ, ನಿನಗೆ ಸ್ತೋತ್ರ. ದೇವರೇ, ಈ ದಿನದಲ್ಲಿ ನಿನ್ನ ಪರಿಶುದ್ಧ ಆಲಯದಲ್ಲಿ ನಾವು ಕೊಂಚ ಹೊತ್ತು ಸಮಯವನ್ನ ಕಳ್ಳಿಕ್ಕಿರುವಾಗ ನಮ್ಮ ಸಂಗಡ ನೀನು ತಾನೇ ಪಯಣ ಮಾಡು. ನಾವು ಹಾಡುವಂತ ಹಾಡುಗಳ ಮೂಲಕ, ಓದುವಂತ ವಾಕ್ಯದ ಮೂಲಕ, ಮಾಡುವಂತ ವಾಕ್ಯ ಸಂದೇಶದ ಧ್ಯಾನದ ಮೂಲಕ ನಿನ್ನನ್ನು ಇನ್ನೂ ಹೆಚ್ಚಾಗಿ ಅರಿತುಕೊಳ್ಳುವ ಹಾಗೆ, ತಿಳಿದುಕೊಳ್ಳುವ ಹಾಗೆ ಸಹಾಯ ಮಾಡು. ಈ ಆರಾಧನೆಯ ಆದಿಯಿಂದ ಅಂತ್ಯದವರೆಗೂ ನಮ್ಮನ್ನು ಮುನ್ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನ ಬೇಡಿ ಹೊಂದಿದ್ದೇವೆ. ಆಮೆನ್. ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ಸರ್ವದಾ ಉದ್ಧಾರಕ ಇನ್ಯಾರು ಕೊಡಲು ಸುಶಾಂತಿಯ ಶ್ರೀ ಯೇಸು ನಿನಗತ್ಯ, ಯೇಸು ನಿನಗತ್ಯ. ಕೈ ಚಾಚಿ ನನಗೀಗ ಸರ್ವದಾ ನೀನಿದ್ದಾರೆ. ಗಂಡಾಂತರದಲ್ಲಿಯೂ ಪಾರಾಗುವೆ. ಶ್ರೀ ಯೇಸು ನಿನಗತ್ಯ, ಯೇಸು ನಿನಗತ್ಯ. ಕೈ ಚಾಚಿ ನನಗೀಗ ಸರ್ವದಾ ನನ್ನೊಂದಿಗೆ ನೀನಿಲ್ಲದಿದ್ದರೆ ಸೋತೋಗುವೆ. ಶ್ರೀ ಯೇಸು ನಿನಗತ್ಯ, ಯೇಸು ನಿನಗತ್ಯ. ಕೈ ಚಾಚಿ ನನಗೀಗ ಸರ್ವದಾ ಸುನಾತನೆ ನೀ ಹೇಳಿದಂತೆ ನಾ ಮಾಡುವೆ. ಶ್ರೀ ಯೇಸು ನಿನಗತ್ಯ, ಯೇಸು ನಿನಗತ್ಯ. ಕೈ ಚಾಚಿ ನನಗೀಗ ದೇವರನ್ನ ಆರಾಧನೆ ಮಾಡೋಣ. ಆರಾಧನಾ ಕ್ರಮ ಪುಸ್ತಕದಲ್ಲಿ 2ನೆಯ ವಿಧಾನದ ತ್ರಯೇಕ ದೇವರ ಸ್ತುತಿಯನ್ನ ಅನುಸರಿಸೋಣ. 2ನೇ ವಿಧಾನದ ತ್ರಯೇಕ ದೇವರ ಸ್ತುತಿ. ಪರಿಶುದ್ಧನೇ, 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 ದೂತಗಣಗಳ ಒಡೆಯನಾದ ದೇವರೇ, ಇಹಪರ ಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಲ್ಲಿ ಬಂದಾತನಿಗೂ ತಿರುಗಿ ಬರುವಾತನಿಗೂ ಶುಭವಾಗಲಿ. ಮೇಲಿನ ಲೋಕಗಳಲ್ಲಿ ಜಯ. ದೇವರೇ ಪರಿಶುದ್ಧನು ನೀನು, ದೇವರೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ ನಮ್ಮ ಪ್ರಾರ್ಥನೆಗಳನ್ನು ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು.
ಕರ್ತನೇ, ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ದಯವಿಡು. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ಕಳೆದ ವಾರದಲ್ಲಿ ನಾವು ತಿಳಿದಾಗಿಯೋ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ವಿನಯದೊಡನೆ ಅರಿಕೆ ಮಾಡಿಕೊಳ್ಳೋಣ. ನಾವು ಬಹಳ ತಪ್ಪು ಮಾಡಿ ಮನೋವಾಕಾಯಗಳಿಂದ ಪಾಪ ಮಾಡಿದ್ದೇವೆಂದು ನಮ್ಮ ಸೃಷ್ಟಿಕರ್ತನೂ ವಿಮೋಚಕನೂ ಪರಿಪಾಲಕನೂ ಆದ ಸರ್ವಶಕ್ತನ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯವಿಡುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಎಲ್ಲಾ ಕೇಡಿನಿಂದ ನಮ್ಮನ್ನು ಬಿಡಿಸು. ಎಲ್ಲಾ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂಥ ನಾವು ದೇವರಿಂದ ಸಿಗುವಂಥ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡ ಬಿನ್ನಹಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರೂ ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನೂ ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ.
ದೇವರ ವಾಕ್ಯ ಸಂದೇಶವನ್ನು ಕೇಳುವುದಕ್ಕಿಂತ ಮುಂಚೆ ಪ್ರಾರ್ಥಿಸೋಣ. ದೇವರೇ, ನಿನ್ನ ವಾಕ್ಯಗಳ ಮೂಲಕ ನಮ್ಮೊಡನೆ ಮಾತನಾಡು. ನಿನ್ನ ವಾಕ್ಯಗಳನ್ನು ನಮಗೆ ಕಲಿಸು, ತಿಳಿಪಡಿಸು. ಆಮೆನ್. ಈ ದಿನದ ಧ್ಯಾನಕ್ಕಾಗಿ CSI ಪಂಚಾಂಗದ ಮೂಲಕ ನಮಗೆ ಕೊಟ್ಟಿರುವಂತಹ ಶೀರ್ಷಿಕೆ ಒನ್ ಬಾಡಿ ಒನ್ ಬ್ಯಾಪ್ಟಿಸಮ್, ಒಂದೇ ದೇಹ ಹಾಗೂ ಒಂದು ದೀಕ್ಷಾ ಸ್ನಾನ. ಈ ದೇಹ ಹಾಗೂ ದೀಕ್ಷಾ ಸ್ನಾನದ ಕುರಿತು ಒಂದು ಸ್ವಲ್ಪ ಹೊತ್ತು ಧ್ಯಾನಿಸೋಣ. ದೀಕ್ಷಾ ಸ್ನಾನ ಅನ್ನುವಾಗ ಆದಿ ಸಭೆಯಲ್ಲಿ ಯಾರ್ಯಾರು ಯೇಸು ಸ್ವಾಮಿಯನ್ನ ತಮ್ಮ ಸ್ವಂತ ರಕ್ಷಕನಾಗಿ ಕಂಡುಕೊಳ್ಳುತ್ತಾರೋ ಅವರು ಈ ದೀಕ್ಷಾ ಸ್ನಾನವನ್ನ ಹೊಂದುತ್ತಿದ್ದರು. ಬ್ಯಾಪ್ಟಿಸ್ಮೋ ಅನ್ನುವಾಗ ಒಂದು ರೀತಿಯಾದಂಥ ಶುದ್ಧೀಕರಿಸುವಂತಹ ಕ್ರಿಯೆ ಅದಾಗಿರ್ತದೆ. ಅದು ಹೊರಗಣ ತೋರುವಿಕೆಗೆ ಶುದ್ಧೀಕರಿಸುವಂತ ಕ್ರಿಯೆ ಆಗಿದ್ದರೂ ಅದರ ಮೂಲಕ ಹೊಂದುವಂತ ಪವಿತ್ರಾತ್ಮನು ನಮ್ಮೆಲ್ಲರಲ್ಲೂ ಒಂದೇಯಾಗಿರುತ್ತಾನೆ ಅನ್ನುವಂತಹ ತಾತ್ಪರ್ಯ. ದೀಕ್ಷಾ ಸ್ನಾನದ ಮೂಲಕ ನಾವೆಲ್ಲರೂ ಒಂದೇ ಆತ್ಮನನ್ನ ಹೊಂದಿದವರಾಗಿದ್ದೇವೆ. ಈ ದೇಹ ಅನ್ನುವಾಗ ಈ ಒಂದೇ ಆತ್ಮನನ್ನ ಹೊಂದಿದಂಥವರಾಗಿರುವಂಥ ನಾವು ಕ್ರಿಸ್ತನ ಸಭೆ ಎಂಬ ದೇಹಕ್ಕೆ ಸೇರಿದವರಾಗಿದ್ದೇವೆ. ಅನೇಕ ವೇದ ಭಾಗಗಳು ಹೊಸ ಒಡಂಬಡಿಕೆಯಲ್ಲಿ ನಮಗೆ ಹೀಗೆ ತೋರಿಸ್ತದೆ: ಆತನೇ ಶಿರಸ್ಸು, ನಾವೆಲ್ಲರೂ ಆತನ ಅಂಗಗಳು. ಈ ಒಂದೇ ದೇಹ, ಒಂದೇ ದೀಕ್ಷಾ ಸ್ನಾನ ಅನ್ನುವಾಗ ಹೊರಗಿನ ತೋರುವಿಕೆಯಲ್ಲಿ ನಮಗೆ ಅದು ಒಂದು ಸಭೆಯಾಗೋ ಶುದ್ಧೀಕರಿಸುವಂತ ಕ್ರಿಯೆಯಾಗಿ ಕಂಡು ಬಂದರೂ ಒಳಗಿನ ತೋರುವಿಕೆಯಲ್ಲಿ ಅಥವಾ ಒಳಗಿನ ಜೀವಿತದಲ್ಲಿ ಪವಿತ್ರಾತ್ಮನನ್ನ ಹೊಂದಿರುವಂಥವರು ನಾವಾಗಿರುತ್ತೇವೆ. ಕ್ರಿಸ್ತನೆಂಬ ಶಿರಸ್ಸಿನ ಅಡಿಯಲ್ಲಿ ಒಂದೇ ದೇಹವುಳ್ಳವರಾಗಿ ಬರುವಂಥವರು ನಾವಾಗಿದ್ದೇವೆ. ಈ ಒಂದು ಬುನಾದಿಯ ಮೇಲೆ ಈ ದಿನದ ವಾಕ್ಯವನ್ನ ನಾವು ಧ್ಯಾನಿಸೋಣ. ಒಟ್ಟು 3 ವೇದ ಭಾಗಗಳಲ್ಲಿ ಹೇಗೆ ದೇವರು ಬೇರೆ ಬೇರೆ ಅಂಶಗಳ ಮೂಲಕ ನಾವು ಒಂದಾಗಿರಬೇಕೆಂದು, ಐಕ್ಯರಾಗಿರಬೇಕೆಂದು ಕರೆಯುತ್ತಾನೆ ಅನ್ನುವಂಥದ್ದನ್ನ ಈ ದಿನ ಧ್ಯಾನ ಮಾಡೋಣ. ಆಮೋಸನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 5ರಿಂದ 12 ವಚನಗಳಲ್ಲಿ, ಅದರಲ್ಲೂ ವಿಶೇಷವಾಗಿ 7-8 ವಚನಗಳಲ್ಲಿ ಹೀಗೆ ಹೇಳ್ತಾರೆ: ಇಸ್ರಾಯೇಲರೇ, ನೀವು ನನ್ನ ಗಣನೆಯಲ್ಲಿ ಕೂಶ್ಯರ ಹಾಗಿದ್ದೀರಲ್ಲವೇ? ನಾನು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ, ಫಿಲಿಸ್ಟಿಯರನ್ನು ಕಪ್ತೋರಿನಿಂದ, ಅರಾಮ್ಯರನ್ನು ಕೀರಿನಿಂದ ಏಕ ರೀತಿಯಾಗಿ ಬರಮಾಡಲಿಲ್ಲವೇ? ಈ 5ರಿಂದ 6 ವಾಕ್ಯವಾದರೂ ಆಗಲಿ, 7ರಿಂದ 10 ವಾಕ್ಯವಾದರೂ ಆಗಲಿ, 11ರಿಂದ 12 ವಾಕ್ಯವಾದರೂ ಆಗಲಿ, ಇಲ್ಲಿ ದೇವರ ಸಾರ್ವಭೌಮತೆ ನಮಗೆ ಕಾಣಿಸುತ್ತೆ. ನಾನು ಇಸ್ರಾಯೇಲ್ ಜನಾಂಗದವನು, ದೇವರು ಹಾಗೂ ನನ್ನ ಮಧ್ಯೆ ಒಂದು ಅನನ್ಯವಾದ ಸಂಬಂಧವಿದೆ ಎಂಬುದಾಗಿ ಹಿರಿಮೆ ಪಡೆದಂಥ ಜನರಿಗೆ ಆಮೋಸನ ಮೂಲಕ ಹೇಳ್ತಾ ಇದ್ದಾರೆ, ಏಕ ರೀತಿಯಾಗಿ ನಾನು ಎಲ್ಲರನ್ನ ಬರಮಾಡಿದ್ದೇನೆ. ಹಾಗಾಗಿ ನಾನು ಸಾರ್ವಭೌಮನಾಗಿರುವಂಥ ಕಾರಣದಿಂದ ನನ್ನ ಅಡಿಯಲ್ಲಿ ನೀವೆಲ್ಲರೂ ಒಂದೇ, ಭೇದ ಭಾವ ಇಲ್ಲ, ಯಾರು ಹೆಚ್ಚು ಯಾರು ಕೀಳು ಇಲ್ಲ, ನೀವೆಲ್ಲರೂ ಒಂದೇ ಆಗಿರಬೇಕು, ಒಬ್ಬರಾಗಿ ಐಕ್ಯರಾಗಿ ನೆಲೆಸಬೇಕು ಅನ್ನುವಂತಹ ಒಂದು ತಾತ್ಪರ್ಯವನ್ನ ನಮಗೆ ಇಲ್ಲಿ ಕೊಡ್ತದೆ. ಅಷ್ಟು ಮಾತ್ರವೇ ಅಲ್ಲ, 11-12ನೇ ವಚನವನ್ನ ನಾವು ಕಾಣಬೇಕಾದರೂ ಹೇಗೆ ಬಿದ್ದು ಹೋಗಿರುವಂಥದ್ದನ್ನೆಲ್ಲ ಪುನಃ ದೇವರು ಕಟ್ಟುತ್ತಾನೋ ಅದೇ ರೀತಿಯಲ್ಲಿ ದೇವರು ನಮ್ಮ ಸಭೆಯನ್ನ, ಜೀವಿತಗಳನ್ನ ಕಟ್ಟುವಾತನು ಆಗಿರುತ್ತಾನೆ. ದೇವರ ಸಾರ್ವಭೌಮತೆ ನಮ್ಮನ್ನ ಐಕ್ಯರಾಗಿರಲು, ಒಂದೇಯಾಗಿರಲು, ಒಂದೇ ದೇಹಕ್ಕೆ ಸಂಬಂಧಪಟ್ಟವರಾಗಿಯೂ ಒಂದೇ ದೀಕ್ಷಾ ಸ್ನಾನದ ಮೂಲಕ ಆತನ ಸಭೆಯ ಅಂಗಗಳಾಗಿರಲು ನಮ್ಮನ್ನು ಕರೆಯುತ್ತಿದ್ದಾನೆ. ಎರಡನೆಯದಾಗಿ ಸುವಾರ್ಥ ವೇದ ಭಾಗದಲ್ಲಿ ನಾವು ಕಾಣುವಂಥದ್ದು, ನೀವು ನನ್ನನ್ನು ಯಾರೆಂದು ಕರೆಯುತ್ತೀರಿ? ಬೇರೆ ಬೇರೆ ಜನರು ಬೇರೆ ಬೇರೆ ಉತ್ತರಗಳನ್ನು ಕೊಡಬಹುದು. ಆದರೆ ನನ್ನನ್ನು ಅರಿತುಕೊಂಡಂಥ ಜನ, ನನ್ನ ಜೊತೆ ಇಷ್ಟು ಕಾಲ ನಡೆದಂಥ ಜನ, ನನ್ನ ಪರಿಚಯ ಇರುವಂಥ ನೀವು ನನ್ನನ್ನು ಯಾರೆಂದು ಕರೆಯುತ್ತೀರಿ ಎಂಬುದಾಗಿ ಕೇಳುವಾಗ, ನೀನು ಬರಬೇಕಾಗಿರುವಂಥ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು ಎಂಬುದಾಗಿ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳ್ತಾನೆ. ಹೇಗೆ ಈ ಉತ್ತರ ಕ್ರೈಸ್ತ ವಿಶ್ವಾಸದ ಬುನಾದಿ ಆಗ್ತದೋ ಅದೇ ರೀತಿಯಲ್ಲಿ ಈ ಉತ್ತರದ ಮೇಲೆ ನಮ್ಮ ಜೀವಿತಗಳು, ನಮ್ಮ ಸಭೆಗಳು ಕಟ್ಟಲ್ಪಡಬೇಕು. ನಾವು ಹೊರಗಿನ ಜನರಿಗೆ ಈ ಸುವಾರ್ತೆಯನ್ನು ಹೊತ್ತುಕೊಂಡು ಹೋಗಲು ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಆದರೆ ಏನಾಗ್ತದೆ, ವೈಯಕ್ತಿಕವಾಗಿ ನನ್ನ ಹಾಗೂ ದೇವರ ಸಂಬಂಧ ಸರಿಯಿಲ್ಲ, ಕೌಟುಂಬಿಕವಾಗಿ ನನ್ನ ಹಾಗೂ ದೇವರ ಸಂಬಂಧ ಸರಿಯಿಲ್ಲ,
ಸಭೆಯಾಗಿ ನನ್ನ ಹಾಗೂ ದೇವರ ಸಂಬಂಧ ಸರಿಯಿಲ್ಲ. ಈ ಎಲ್ಲ ಹೊಡೆದು ಹೋಗಿರುವಂತಹ ಸಂಬಂಧಗಳನ್ನ ಸರಿಪಡಿಸುವುದೇ ಆದರೆ ಮಾತ್ರವೇ ನಾವು ಹೊರಗಿನ ಜನರಿಗೆ ಒಂದೇ ಸಭೆ ಎಂಬ, ಒಂದೇ ದೇಹವೆಂಬ ಸುವಾರ್ತೆಯನ್ನ ಹೊತ್ತೊಯ್ಯಲು ಸಾಧ್ಯ. ಅದು ಆಗಬೇಕಾದ್ರೆ ನಮ್ಮ ಜೀವಿತದಲ್ಲಿ, ನಮ್ಮ ಸಭೆಯ ಜೀವಿತಗಳಲ್ಲಿ, ನಮ್ಮ ಕೌಟುಂಬಿಕ ಜೀವಿತಗಳಲ್ಲಿ ಕ್ರಿಸ್ತನು ಮುಖ್ಯವಾದ ಪಾತ್ರವನ್ನ ವಹಿಸಬೇಕಾಗಿದೆ. ಹೇಗೆ ಕ್ರಿಸ್ತನು ನಮ್ಮೆಲ್ಲರನ್ನು ಬಿಡಿಸಲು ಸುಗ ಒಬ್ಬನೇ ದೇವರಾಗಿ ಈ ಲೋಕಕ್ಕೆ ಬರ್ತಾನೋ, ಅದೇ ರೀತಿಯಲ್ಲಿ ಆ ನಂಬಿಕೆಯನ್ನು ಹೊಂದಿದಂತ ನಾವು ನಮ್ಮ ಬುನಾದಿಯಾಗಿ ಎಲ್ಲಾ ರೀತಿಯಂತ ಕಾರ್ಯಗಳಿಗೆ ಒಂದು ಸಿದ್ಧಾಂತವಾಗಿ ಇಟ್ಟುಕೊಂಡ ಪಕ್ಷದಲ್ಲಿ ಮಾತ್ರವೇ ನಮ್ಮಲ್ಲಿರುವಂಥ ಸಂಬಂಧಗಳು ಸರಿ ಹೋಗುವುದಕ್ಕೆ ಸಾಧ್ಯ. ನೀನು ಬರಬೇಕಾಗಿರುವ ಕ್ರಿಸ್ತನು, ಆ ಕ್ರಿಸ್ತನ ನಂಬಿಕೆ ನಮ್ಮಲ್ಲಿ ಇದೆಯಾ? ಮೂರನೆಯದಾಗಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 1-6 ಅಷ್ಟು ಮಾತ್ರವೇ ಅಲ್ಲ, ಆ ಸಂಪೂರ್ಣವಾಗಿ ಆ ಅಧ್ಯಾಯವೆಲ್ಲ ಐಕ್ಯತೆ ಕುರಿತಾಗಿ ಮಾತನಾಡ್ತದೆ. ಆದರೆ ಈ 4ನೇ ಅಧ್ಯಾಯ 1-6 ನಾವು ಧ್ಯಾನಿಸಬೇಕಾದಲ್ಲಿ ಈ 1ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ನಾನು ಬಂದಿಯಾಗಿದ್ದೇನೆ, ಆದ್ರೆ ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಇಲ್ಲಿ ಒಂದಾಗಿರಲು ಪೌಲನು ನಮ್ಮನ್ನ ಪ್ರಬೋಧಿಸುತ್ತಿದ್ದಾನೆ. ಐಕ್ಯಮತ್ಯವನ್ನ ಕಾಪಾಡಿಕೊಳ್ಳಲು ಪೌಲನು ನಮ್ಮನ್ನ ಉತ್ತೇಜಿಸುತ್ತಿದ್ದಾನೆ. ಹೇಗೆ ಪೂರ್ಣ ವಿನಯ, ಸಾತ್ವಿಕತ್ವ, ದೀರ್ಘ ಶಾಂತಿ, ಪ್ರೀತಿ ಇದೆಲ್ಲದರಿಂದ ಒಬ್ಬರನ್ನ ಒಬ್ಬರು ಸಹಿಸಿಕೊಳ್ಳಿರಿ. ನಾವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಐಕ್ಯಮತ್ಯವನ್ನ ಕಾಪಾಡಿಕೊಳ್ಳಲೇಬೇಕು. ಒಂದೇ ಸಭೆಯಾಗಿ ಬದುಕಲೇಬೇಕು. ಅಲ್ಲೇ ದೇವರು ಈ ಲೋಕಕ್ಕೆ ಬಂದಂತಹ ಒಂದು ಉದ್ದೇಶ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ. ನಾವೆಲ್ಲರೂ ಒಂದೇ ಅಂಗವಾಗಿ, ಆತನು ಶಿರಸ್ಸಾಗಿ ಆತನ ಮುಂದೆ ನಾವು ನಿಲ್ಲಬೇಕಾಗಿದೆ. ಈ ವಾಕ್ಯಗಳನ್ನು ಹೇಳಿದ ನಂತರ 4-6 ಸುಮಾರು 7 ಬಾರಿ ಒಂದು ಅನ್ನುವಂಥ ಪದ ಬಳಕೆ ಆಗ್ತದೆ. ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನ ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು, ಕರ್ತನು ಒಬ್ಬನೇ, ಭರವಸವು ಒಂದೇ, ಸ್ನಾನ ದೀಕ್ಷೆ ಒಂದೇ, ತಂದೆಯಾಗಿರುವ ದೇವರು ಒಬ್ಬನೇ. ಈ ಒಂದೇ ಒಬ್ಬನೇ ಅನ್ನುವಂಥದ್ದು 7 ಬಾರಿ ಪುನಃ ಪುನಃ ಬರುತ್ತಿರುವುದೇ ಆದರೆ ಇದರ ಅಗತ್ಯತೆ ಎಷ್ಟಿದೆ, ಇದರ ಪ್ರಾಮುಖ್ಯತೆ ಎಷ್ಟಿದೆ, ಇದರ ಗಾಂಭೀರ್ಯತೆ ಎಷ್ಟಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥೈಸಿಕೊಳ್ಳಬೇಕಾಗಿದೆ. ಹಾಗಾಗಿ ನಮ್ಮಲ್ಲಿ ಎಷ್ಟೇ ವೈಮನಸ್ಸಿರಬಹುದು, ಎಷ್ಟೇ ಭಿನ್ನಾಭಿಪ್ರಾಯಗಳಿರ್ಬೋದು, ಎಷ್ಟೇ ಒಡಕುಗಳಿರ್ಬೋದು, ನಾವು ದೇವರ ಸಭೆಯಾಗಿ ಕಟ್ಟಲ್ಪಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಆ ಕಾರಣದ ಸಲುವಾಗಿ ಒಂದೇ ದೇಹವನ್ನ ಒಂದೇ ದೀಕ್ಷಾ ಸ್ನಾನದ ಮೂಲಕ ಪ್ರವೇಶ ಮಾಡಬೇಕಾಗಿದೆ. ಯಾಕೆಂದ್ರೆ ನಾವು ಒಂದೇ ದೇಹ ಅಂದ್ರೆ ಸಭೆಗೆ ಸೇರಿದವರು, ಒಬ್ಬನೇ ಆತ್ಮನನ್ನು, ಪವಿತ್ರಾತ್ಮನನ್ನ ಹೊಂದಿದವರು, ಒಂದೇ ಪದವಿಯನ್ನ ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು, ನಿತ್ಯ ಜೀವ. ಕರ್ತನು ಒಬ್ಬನೇ, ಯೇಸು ಕ್ರಿಸ್ತನು, ಭರವಸವು ಒಂದೇ, ಮೆಸ್ಸಿಯನಾಗಿರುವಂತಹ ಕ್ರಿಸ್ತನು, ಬರಬೇಕಾಗಿರುವಂತಹ ಕ್ರಿಸ್ತನು, ಸ್ನಾನ ದೀಕ್ಷೆ ಒಂದೇ, ಕಾಣದಿರುವಂತ ಕೃಪೆಗೆ ಕಾಣುವಂತ ಚಿಹ್ನೆ ಸ್ನಾನ ದೀಕ್ಷೆ. ಅಲ್ಲಿಗೆ ಆ ಸ್ನಾನ ದೀಕ್ಷೆಯನ್ನ ಪಡೆದಂತ ನಾವು ಹೇಗೆ ಎಲ್ಲರೂ ಒಂದೇ ಪವಿತ್ರಾತ್ಮನನ್ನ ಹೊಂದಿದಂತವರಾಗಿದ್ದೇವೆ, ಒಂದೇ ಸಭೆಯನ್ನ ಪ್ರವೇಶ ಮಾಡುವಂತವರಾಗಿರ್ತೇವೆ. ಇದೆಲ್ಲದರ ಮೇಲೆ ಸಾರ್ವಭೌಮತ್ವವನ್ನ ನಡೆಸುವಂತ ತಂದೆಯಾಗಿರುವಂತ ದೇವರು ಒಬ್ಬನೇ, ಎಲ್ಲರ ಮೇಲಿದ್ದಾನೆ, ಎಲ್ಲರ ಮುಖಾಂತರ ಎಲ್ಲರಲ್ಲಿಯೂ ವಾಸಿಸುವವನು ಆಗಿದ್ದಾನೆ. ಇದು ನಿಜವೇ ಆಗಿದ್ದಲ್ಲಿ, ಆ ಸಭೆ ಎಂಬ ಒಂದೇ ದೇಹಕ್ಕೆ ನಾವು ಕರೆಯಲ್ಪಟ್ಟಿದ್ದಲ್ಲಿ ಯೋಗ್ಯರಾಗಿ ನಡೆದುಕೊಳ್ಳಲೇಬೇಕು ಎಂಬುದಾಗಿ ಈ ದಿನದ ವಾಕ್ಯ ಭಾಗ ನಮಗೆ ತಿಳಿಸಿಕೊಡ್ತದೆ. ಬರಬೇಕಾಗಿರುವಂಥ ಕ್ರಿಸ್ತನು ನೀನೇ ಎಂಬುದಾಗಿ ನಾವು ಅಂಗೀಕಾರ ಮಾಡುವುದೇ ಆದರೆ ಆ ಐಕ್ಯಮತ್ಯ ನಮ್ಮಲ್ಲಿ ಕಂಡು ಬರಬೇಕಾಗಿದೆ. ಆ ಬುನಾದಿಯ ಮೇಲೆ ನಮ್ಮ ಸಭೆ ಕಟ್ಟಲ್ಪಡಬೇಕಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ.
ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಹೊತ್ತು ಇರಲಾರೆ ಪ್ರಾಣ ಪ್ರಿಯ ಯೇಸುವೆ, ನಿನ್ನ ಮೂಲ್ಯ ರಕ್ತದಾರೆ ಜೀವ ಕೊಟ್ಟಿತೆ ನಗೆ. ಕ್ಷಣ ಹೊತ್ತು ನಿನ್ನ ಐಕ್ಯ ನಂಗೆ ತಪ್ಪಿ ಹೋದರೆ ಪ್ರಾಣಕ್ಕಿಲ್ಲ ನಿಜ ಸೌಖ್ಯ, ದುಃಖ ಕ್ರಾಂತನಾಗುವೆ. ನಿನ್ನ ಹೊತ್ತು ಗೆಲ್ಲಲಾರೆ ನನ್ನಲ್ಲಿಲ್ಲ ತ್ರಾಣವು, ಏದೇ ಗೊಟ್ಟು ನಿಲ್ಲಲಾರೆ ಶತ್ರು ಮೇಲೆ ಬಿಡಲು. ನನ್ನ ಹಾಡೆ ದುಸ್ವಭಾವ ಪುರ ನನ್ನ ಗೆಲ್ಲಿತು, ಭ್ರಷ್ಟ ಮಾಡಿ ನನ್ನ ಜೀವ ನಿಂಗೆ ದೂರ ಮಾಡಿತು. ಒಂದೇ ದೇಹ ಮತ್ತು ಒಂದೇ ದೀಕ್ಷಾ ಸ್ನಾನಕ್ಕೆ ಕರೆದಾತ ದೇವರೇ, ಈ ಆರಾಧನೆಯ ಮೂಲಕ ನೀನು ಬರಬೇಕಾಗಿರುವಂತಹ ಕ್ರಿಸ್ತನು ಅನ್ನುವಂತಹ ದೃಢ ನಂಬಿಕೆಯ ಮೇಲೆ ನಮ್ಮ ಜೀವಿತಗಳನ್ನು ಕಟ್ಟಿಕೊಳ್ಳುವುದಕ್ಕೆ ಸಹಾಯ ಮಾಡಿರೋದಕ್ಕಾಗಿ ನಿನಗೆ ಸ್ತೋತ್ರ. ಈ ಆರಾಧನೆಯ ತರುವಾಯ ನಾವು ಸಮಾಜದೊಳಗೆ ಹೋಗುವಾಗ ನೀನು ನಮ್ಮನ್ನ ಕರೆದಿರುವಂತಹ ಕಾರಣದಿಂದ ನಾವು ನಿನಗೆ ಯೋಗ್ಯರಾಗಿ ಬದುಕುವ ಹಾಗೆ ನಮಗೆ ಸಹಾಯ ಮಾಡು. ಈಗಲೂ ಯಾವಾಗಲೂ ನೀನು ತಾನೇ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಮುನ್ನಡೆಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನ ಬೇಡಿ ಹೊಂದ್ಕೊಳ್ತೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ. ಧೈರ್ಯದಿಂದ ಲೋಕದೊಳಗೆ ಹೋಗೋಣ. ನಾವು ಕರೆಯಲ್ಪಟ್ಟವರಾದ ಕಾರಣ ದೇವರಿಗೆ ಯೋಗ್ಯರಾಗಿ ಬದುಕುವ ಹಾಗೆ ತಂದೆಯಾದ ದೇವರ ಪ್ರೀತಿಯು, ಮಗನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆಯೂ ಸಹವಾಸವು ಯಾವಾಗಲೂ ನಮಗೆ ಸಹಾಯ ಮಾಡಲಿ. ಆಮೇನ್.